ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಕ್ಷನಿಷ್ಠೆಯ ದಾಳನ ಕೊಟ್ಟ ಮಾತು ನೆನಪಿಸುವಂತಹ ಲೆಕ್ಕಾಚಾರನ ಸಾಕಷ್ಟು ನಿರೀಕ್ಷೆಯ ಜೊತೆಗೆ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಡಿ.ಕೆ. ಶಿವಕುಮಾರ್. ಪಕ್ಷದ ಸಭೆಗಳ ನಡುವೆ ನಾವು ಹೇಳ್ತಾ ಇದ್ವಿ ಅಸ್ಸಾಂ ಚುನಾವಣೆ ಅದೊಂದು ನೆಪ, ಅದ್ರ ಮಧ್ಯದಲ್ಲಿ ಇವ್ರಿಗೆ ತುಂಬ ಇಂಪಾರ್ಟೆಂಟು, ಇವ್ರ ಲೈಫ್ಗೆ ಇವ್ರ ರಾಜಕೀಯ ಜೀವನಕ್ಕೆ ಯಾವುದು ಆ ಮಾತುಕತೆಗಳ ಎಕ್ಸ್ಚೇಂಜು. ಸೊ ಪಕ್ಷನಿಷ್ಠನಾಗಿದ್ದೀನಿ, ಸಂಕಷ್ಟದ ಟೈಮ್ನಲ್ಲಿ ಸಂಘಟನೆ ಮಾಡಿದ್ದೀನಿ ಪಕ್ಷದ್ದು, ಈಗ ನನಗೂ ಒಂದಷ್ಟು ಫಲದ ಭಾಗ ಬೇಕು ಅಂತ ಮತ್ತೆ ಮತ್ತೆ ಕೇಳೋ ಪ್ರಯತ್ನವನ್ನು ಈಗಾಗಲೇ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನೋ ಮಾಹಿತಿ ಇದೆ. ಈಗ ಮತ್ತೊಂದು ಸಲ ಮಾಡ್ತಾರೆ. ಇಂಥ ಹಲವಾರು ಭೇಟಿಗಳು ಆಗೋದ್ವು. ಯಾಕೆ ಈ ಭೇಟಿಗಳಿಗೆ ವಿಶೇಷ ಅರ್ಥ ಬರುತ್ತೆ ಅಂದರೆ, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯವರು ಮೊದಲ ಅವಧಿಯಲ್ಲೂ ಮುಖ್ಯಮಂತ್ರಿ ಆಗಿದ್ದಾಗ ಇಷ್ಟು ಸಲ ದೆಹಲಿಗೆ ಹೋಗಿದ್ದಿದ್ರೆ ಈಗಲೂ ಅದು ನಾರ್ಮಲ್ ಅಂತ ಕರಿತಾ ಇದ್ವಿ. ಬಟ್ ಆವಾಗ ಆ ಥರ ಹೋಗೋದಕ್ಕೆ ಚಾನ್ಸೇ ಇರಲಿಲ್ಲ, ಹೋಗ್ತಿರ್ಲಿಲ್ಲ. ಈಗ ಹೋಗ್ತಿದ್ದಾರೆ, ಅದಕ್ಕೆ ಸುದ್ದಿ ಆಗ್ತಿದೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಕೇಶ್, ಈಗ ಡಿ.ಕೆ. ಶಿವಕುಮಾರ್ ಮನದ ಬಯಕೆಗಳನ್ನು ಹೇಳೋ ಪ್ರಯತ್ನವನ್ನ ಅವಕಾಶ ಸಿಕ್ಕಾಗ್ಲೆಲ್ಲ ಮಾಡ್ತಿದ್ದಾರೆ. ಬಟ್ ಅಧಿಕಾರದ ಜಗತ್ತಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ರಿಸಲ್ಟು ಅಂತ. ಸೊ ಆ ರಿಸಲ್ಟ್ಗೋಸ್ಕರ ಮತ್ತೊಂದು ಪಯಣನ ಇದು. ರಿಸಲ್ಟ್ನ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಬಟ್ ಹೈಕಮಾಂಡ್ನ ಚಿಂತನೆ ಏನು, ಭೇಟಿಗೆ ಅವಕಾಶ ಸಿಗುತ್ತಾ, ಯಾರ್ಯಾರನ್ನ ಭೇಟಿ ಮಾಡ್ಬೋದು? ಮಮತಾ, ಖಂಡಿತ. ಯಾಕಂದರೆ ಅಸ್ಸಾಂನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಇವ್ರನ್ನ ವೀಕ್ಷಕರಾಗಿ ನೇಮಕ ಮಾಡೋದ್ರಿಂದ ಸಭೆ ಇರೋ ಹಿನ್ನೆಲೆಯಲ್ಲಿ 2 ದಿನಗಳ ದೆಹಲಿ ಭೇಟಿಗೆ ಮುಂದಾಗಿದ್ದಾರೆ. ಮತ್ತು ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭೇಟಿ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಡಿ.ಕೆ. ಶಿವಕುಮಾರ್ ಹೇಳಿದರು. ಯಾಕಂದರೆ ಕಳೆದ 4 ದಿನದ ಹಿಂದೆ ಮೈಸೂರು ಏರ್ಪೋರ್ಟಲ್ಲಿ ಸಿ.ಎಂ ಡಿ.ಸಿ.ಎಂ ಇಬ್ಬರು ಮಾತಾಡೋ ಸಂದರ್ಭದಲ್ಲಿ ಇಬ್ಬರು ಕೂಡ ದೆಹಲಿಗೆ ಕರೆಸಿ ಮಾತನಾಡ್ತೀವಿ ಶೀಘ್ರವಾಗಿ ಅನ್ನುವಂಥ ಮಾತು ಹೇಳಿದ್ರಿಂದ ಸಹಜವಾದ ನಿರೀಕ್ಷೆ ಇದೆ. ಸಿ.ಎಂ ಮತ್ತು ಡಿ.ಸಿ.ಎಂ ಒಟ್ಟಿಗೆ ಹೋಗುವಂಥದ್ದು ಇನ್ನು ಸ್ವಲ್ಪ ದಿನಗಳ ಬಿಟ್ಟಿರ್ಬೋದು. ಆದರೆ ಅದಕ್ಕೂ ಮುಂಚಿತವಾಗಿ ಹೋಗ್ತಾ ಇರುವಂಥ ಡಿ.ಕೆ. ಶಿವಕುಮಾರ್ ಅವರು ಸಹಜವಾಗಿ ಒಂದಷ್ಟು ಕ್ಲೈಮ್ಗಳನ್ನ ಮಾಡ್ಬೋದು. ನಾನು 2.5 ವರ್ಷದ ಪ್ರಾಮಿಸ್ ಮಾಡಿದ್ರಿ, ಅದು ಈಗ ಸಮಯ ಮುಗಿದಿದೆ, ಹಾಗಾಗಿ ಮುಂದೇನು ಅನ್ನುವಂಥದ್ದನ್ನ ಕೇಳೋದು ಸೇರಿದಂತೆ, ಯಾವಾಗ ಏನು ಅನ್ನುವಂಥದ್ದು ಅಥವಾ ಯಾವಾಗ ಕರೆಸ್ತೀರಿ ಅನ್ನೋದು ಸೇರಿದಂತೆ, ತಮ್ಮ ಪಕ್ಷನಿಷ್ಠೆಯು ಹಿಂದೆ ನಡೆದಂಥ ಬೆಳವಣಿಗೆಗಳು ಅಥವಾ ಪಕ್ಷಕ್ಕಾಗಿ ತಾವು ತೆಗೆದುಕೊಂಡಂಥ ರಿಸ್ಕ್ ಏನು, ಇವೆಲ್ಲವನ್ನು ರೀಕಾಲ್ ಮಾಡುವಂಥ ಪ್ರಯತ್ನ ಮಾಡಿದ್ರು ಮಾಡ್ಬೋದು. ಯಾಕಂತಂದರೆ ಹೈಕಮಾಂಡ್ ಕಾದು ನೋಡುವ ಅಥವಾ ಅಳೆದು ತೂಗಿ ತೀರ್ಮಾನ ಮಾಡೋಕ್ಕೆ ಮುಂದಾಗಿದ್ರು ಕೂಡ ಇಷ್ಟೆಲ್ಲ ಕಷ್ಟಪಟ್ಟಿರೋ ನನಗೇನು ಅನ್ನುವಂಥ ಸಹಜವಾದ ಪ್ರಶ್ನೆಯನ್ನು ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಾಯಕರ ಮುಂದಿಡುವ ಸಾಧ್ಯತೆ ಇದೆ. ವಿಶೇಷವಾಗಿ ಮೂವರನ್ನು ಕೂಡ ಭೇಟಿ ಮಾಡಬಹುದು ಅನ್ನುವಂಥದ್ದು. ರಾಹುಲ್ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡುವಂಥ ಸಾಧ್ಯತೆ ಇದೆ ಅನ್ನೋ ಮಾತು ಕೂಡ ಕೇಳಿಬರ್ತದೆ. ಆದರೆ ರಾಹುಲ್ ಗಾಂಧಿ ಅವರ ಭೇಟಿ ಮಾಡಿ ಒಂದು ಸುತ್ತಿನ ಮಾತುಕತೆ ನಡೆಸಿ ಮುಂದೇನು ಯಾವಾಗ ಕರೆಸ್ತೀರಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಪಡೆದುಕೊಳ್ಳಿಕ್ಕೆ ಡಿ.ಕೆ. ಶಿವಕುಮಾರ್ ಮುಂದಾದಂತೆ ಕಾಣಿಸ್ತದೆ. ಹಾಗಾಗಿ ಅವರು ಸಮಯವನ್ನು ಈಗಾಗಲೇ ಕೇಳಿದ್ರು ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಮಮತಾ, ಹಾಗೆ ಸಂಪರ್ಕದಲ್ಲಿರಿ ಸುಕೇಶ್, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಒಟ್ಟಾರೆ ಮರಳಿ ಯತ್ನವ ಮಾಡು ಅಂತ ಡಿ.ಕೆ. ಶಿವಕುಮಾರ್ ತಮ್ಮ ಪ್ರಯತ್ನವನ್ನು ಕೈ ಬಿಡ್ತಿಲ್ಲ. ಯಾಕೆಂದರೆ ಆ ಹುದ್ದೆ ಅಂಥದ್ದು, ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಕ್ಕಾಗುತ್ತಾ? ಮಂತ್ರಿಗಳಾಗಬೇಕು ಅಂತಲೇ ಶತಪ್ರಯತ್ನ ಮಾಡಿ ಲಾಬಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನನ ಬಿಡೋಕ್ಕಾಗತ್ತಾ? ಹಾಗಾಗಿ ಹೈಕಮಾಂಡ್ ಅಂಗಳದಲ್ಲಿ ಡಿ.ಸಿ.ಎಂ ಡಿ.ಕೆ.ಶಿ ಏಕಾಂಗಿ ಯಜ್ಞ ಅಂತ ಇಬ್ಬರನ್ನೂ ಕರೆಸಿ ಮಾತನಾಡುವ ಮೊದಲು ಡಿ.ಕೆ. ಶಿವಕುಮಾರ್ ದಾಳ ದೆಹಲಿಯಲ್ಲಿ ತಮ್ಮ ಪರವಾದ ವಾತಾವರಣವನ್ನು ನಿರ್ಮಿಸುವ ಹಠ ಇದೆ ಅವರಿಗೆ. ಡಿ.ಕೆ.ಶಿ ಬತ್ತಳಿಕೆಯ ಪಕ್ಷನಿಷ್ಠೆಯ ಅಸ್ತ್ರಗಳು ಪ್ರಯೋಗವಾಗುತ್ತಾ? ಸೋನಿಯಾ ಗಾಂಧಿ ಮಧ್ಯಪ್ರವೇಶ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾರಾ? ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಡಿ.ಕೆ. ಶಿವಕುಮಾರ್. ಈ ಹಿಂದೆ ಒಂದು ಸರ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವ್ರ ಗಮನಕ್ಕೂ ತಂದಿದ್ದರು ಈ ವಿಚಾರವನ್ನು. ನೀವೇ ಸ್ವಲ್ಪ ಇದನ್ನು ಸಾರ್ಟ್ ಔಟ್ ಮಾಡಿಕೊಡ್ಬೇಕು ಅಂದಿದ್ದಕ್ಕೆ ಆಯಿತು, ಆ ಕಡೆ ನಾವು ಗಮನ ಹರಿಸ್ತೀವಿ ಅಂತ ಸೋನಿಯಾ ಗಾಂಧಿ ಕೂಡ ಹೇಳಿದರು. ಆಮೇಲೆ ಒಂದು ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯನ್ನು ಬದಲಾಯಿಸಿ ಮತ್ತೊಬ್ಬರಿಗೆ ಆ ಸ್ಥಾನ ಕೊಡಬೇಕಾದ್ರೆ ಸಹಜವಾಗಿ ಯಾರೋ ಇಬ್ಬರು ಕೂತ್ಕೊಂಡು ತೀರ್ಮಾನ ಮಾಡೋಕ್ಕಾಗಲ್ಲ. ಅದನ್ನು ಸೋನಿಯಾ ಗಾಂಧಿ ಅವರ ಗಮನಕ್ಕೂ ತರಬೇಕಾಗತ್ತೆ, ಅವರಿಂದನೂ ಎಸ್ ಅಂತ ಅನಿಸ್ಕೋಬೇಕಾಗತ್ತೆ. ಆಯಿತು, ಗೋ ಅಹೆಡ್ ಅಂತ ಹೇಳಬೇಕಾಗತ್ತೆ. ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಲೆಕ್ಕಾಚಾರ ಹಾಕಿ ಡಿ.ಕೆ. ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡೋದ್ರಿಂದ ಪಕ್ಷಕ್ಕಾಗುವ ಲಾಭ ಏನು, ಪಕ್ಷಕ್ಕಾಗುವ ನಷ್ಟ ಏನು, ಇದು ಮುಖ್ಯವಾಗಿ ಚರ್ಚೆ ಆಗ್ತದೆ. ಮತ್ತು ಡಿ.ಕೆ. ಶಿವಕುಮಾರ್ ಮೇಲೆ ಹಲವಾರು ಕೇಸ್ಗಳಿದೆ. ಆ ಕೇಸ್ಗಳೆಲ್ಲ ಮುನ್ನೆಲೆಗೆ ಬರಬಹುದು, ಸಮಸ್ಯೆ ಆಗಬಹುದು ಅಂತೆಲ್ಲ ಒಂದಷ್ಟು ಕ್ಲೈಮ್ಗಳನ್ನ ಇಟ್ಟಿದ್ದಾರಂತೆ. ಹಾಗಾಗಿ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಡಿ.ಕೆ. ಶಿವಕುಮಾರ್ ಅವರ ಪಕ್ಷನಿಷ್ಠೆ, ಪಕ್ಷಕ್ಕೋಸ್ಕರ ಅವ್ರು ಮಾಡತಕ್ಕಂಥ ತ್ಯಾಗ, ಅದ್ಯಾವುದನ್ನು ಪುನಃ ಅವ್ರಿಗೆ ನೆನಪಿಸುವ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಅಂತ ಅನ್ಕೋತೀನಿ. ಆಗಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಒಡ್ಡಿದ್ದಂಥವ್ರು ಡಿ.ಕೆ. ಶಿವಕುಮಾರ್. ಹಾಗಾಗಿ ಈಗ ಅವರಿಗೆ ಭೇಟಿಗೆ ಸಮಯಾವಕಾಶ ಕೊಟ್ಟರೆ ಏನು ಕ್ಲೈಮನ್ನು ಮುಂದಿಡ್ಬೋದು? ಮಾತುಕತೆ ಆಗಿದೆ, ಅದರಂತೆ ನಡ್ಕೊಳ್ಳಿ, ಅಷ್ಟೇ ತಾನೇ? ಖಂಡಿತ ಹೌದು, ಮಾತುಕತೆ ಆಗಿದೆ, ಅದನ್ನು ನಡೆಸ್ಕೊಳ್ಳಿ ಅಥವಾ ಕೊಟ್ಟ ಮಾತನ್ನು ಉಳಿಸ್ಕೊಡಿ ಅನ್ನುವಂಥದ್ದನ್ನೇ ಅವ್ರು ಬೇಡಿಕೆ ಇಡುವಂಥದ್ದು. ಅವರ ಒಂದು ಲೈನ್ ಅಜೆಂಡಾ ಅನ್ನುವಂಥ ರೀತಿ ಕ್ಲೈಮ್ ಅದೇ ಇರುವಂಥದ್ದು.
ಆದರೆ ಮಾತಿನ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ಬೋದು. ಅದು ತಿಹಾರ್ ಜೈಲಿಗೆ ಹೋದೆ ನಾನು ಪಕ್ಷದಕ್ಕಾಗಿ, ಅಥವಾ ಗುಜರಾತ್ನ ರಾಜ್ಯಸಭೆ ಚುನಾವಣೆಗಾಗಿ, ಅವತ್ತು ಅಹಮದ್ ಪಟೇಲ್ ಅವರ ವಿಚಾರಕ್ಕಾಗಿ ಅವತ್ತು ನಾನು ತೆಗೆದುಕೊಂಡಂಥ ರಿಸ್ಕ್ ಏನಿತ್ತು, ಆ ರಿಸ್ಕಿನ ಪರಿಣಾಮವಾಗಿ ನನ್ನ ಮೇಲೆ IT ರೈಡ್ ಆಯಿತು, ED ಆಯಿತು, CBI ಆಯಿತು, ಹಾಗಾಗಿ ನಾನು ಜೈಲಿಗೆ ಹೋಗಬೇಕಾಯಿತು ಅನ್ನೋದು ಸೇರಿದಂತೆ ಬೇರೆ ಬೇರೆ ವಿಚಾರಗಳನ್ನು ಅವರಲ್ಲಿ ಪ್ರಸ್ತಾಪ ಮಾಡ್ಬೋದು ಅನ್ನುವಂಥದ್ದು. ಯಾಕಂದರೆ ಹೈಕಮಾಂಡ್ ನಾಯಕರಿಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ನಾಯಕರುಗಳಿರ್ತಾರೆ, ಸಂಪರ್ಕ ಇರ್ತಾರೆ, ಒಡನಾಟ ಇರುತ್ತೆ, ಅವೆಲ್ಲ ಬೆಳವಣಿಗೆ ಬೇರೆ. ಆದರೆ ದಕ್ಷಿಣ ಭಾರತದ ಮಟ್ಟಿಗೆ ಸದ್ಯಕ್ಕೆ ಅಧಿಕಾರ ಹಿಡಿದ ಮೊದಲ ರಾಜ್ಯ ಆಗಿದ್ದಂಥದ್ದು ಕರ್ನಾಟಕ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ. ಮತ್ತು ಇರುವಂಥ ರಾಜ್ಯಗಳ 3 ರಾಜ್ಯಗಳ ಪೈಕಿ ದೊಡ್ಡ ರಾಜ್ಯ ಕೂಡ ಕರ್ನಾಟಕ. ಈ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಯಾರ್ಯಾರ ಪಾತ್ರ ಏನು, ಅದು CM DCM ಇಬ್ಬರು ಜೋಡೆತ್ತಿನ ರೀತಿಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಅನ್ನೋದಾದರೆ, ನನ್ನ ಶ್ರಮಕ್ಕೆ ಪ್ರತಿಫಲ ಏನು ಅಂತ ಕೇಳುವಂಥ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ತಾವು ಇದುವರೆಗೆ ಮಾಡಿರುವಂಥ ಕೆಲಸಗಳೇನು, ಅಥವಾ ನನ್ನ ಕಮಿಟ್ಮೆಂಟ್ ಏನಿತ್ತು, ಪಕ್ಷ ನಿಷ್ಠೆ ಹೇಗಿತ್ತು, ಹೈಕಮಾಂಡ್ ನಿಷ್ಠೆಯನ್ನು ಹೇಗೆ ಪಾಲನೆ ಮಾಡಿದೆ, ಇವೆಲ್ಲವನ್ನು ಕೂಡ ಒಂದು ರೀಕಾಲ್ ಮಾಡುವಂಥ ಪ್ರಯತ್ನ ಅವರು ಮಾಡ್ಬೋದು. ಯಾಕಂದರೆ ರಾಹುಲ್ ಗಾಂಧಿ ಅವರಿಗಿಂತ ಹೆಚ್ಚಾಗಿ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಒಡನಾಟ ಇದ್ದಂಥದ್ದು DK ಶಿವಕುಮಾರ್ ಅವರಿಗೆ. ಹಾಗಾಗಿ ಸೋನಿಯಾ ಗಾಂಧಿ ಪಕ್ಷವನ್ನು ಮುನ್ನಡೆಸುವ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಕಷ್ಟದ ಸಂದರ್ಭದಲ್ಲಿ ಟ್ರಬಲ್ ಶೂಟರ್ ಆಗಿ DK ಶಿವಕುಮಾರ್ ಹೋದಂಥ ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾಗಿ ರಾಹುಲ್ ಗಾಂಧಿ ಅವ್ರಿಗೂ ಒಂದಷ್ಟು ನೆನಪಿಸುವ ಕೆಲಸವನ್ನು ಕೂಡ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ DK ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಕೆಲವೊಂದು ವಿಚಾರಗಳನ್ನು ಬಹಿರಂಗ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಫೈನಲ್ ರಿಸಲ್ಟ್ ಅಂತಕ್ಕಂಥದ್ದು ಇನ್ನೂ ಕೂಡ ಬಂದಿಲ್ಲ ಅವರಿಗೆ. ಹಾಗಾಗಿ ಫೈನಲ್ ರಿಸಲ್ಟ್ ಬಂದಾಗ ನನ್ನ ಪ್ರಕಾರ ಮೀಡಿಯಾ ಮುಂದೆ ಅವರೇನು ಮುಚ್ಚಿಡ್ತಾರೆ ಅಂತ ಅನ್ಸಲ್ಲಪ್ಪ.